ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಏನೊಂದು ನಮ್ಮ ಸಂಪ್ರದಾಯ ಇದೆ. ಈ ಸಂವಿಧಾನದ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ವಿಧಾನಸಭೆಯ ಕಲಾಪಗಳು ಮತ್ತು ಒಂದು ಸರ್ಕಾರದ ಮುಂದಿನ ಒಂದು ವರ್ಷದ ನೀಲನಕ್ಷೆ ಮತ್ತು ಹಿಂದೆ ಒಂದು ವರ್ಷದ ಅವರ ಒಂದು ಸರ್ಕಾರದ ಸಾಧನೆಗಳನ್ನು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಸದನದ ಜಂಟಿ ಅಧಿವೇಶನದಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಪಾಲರಿಂದ ಮಂಡನೆ ಮಾಡ್ತಕ್ಕಂಥದ್ದೇನಿದೆ, ಭಾಷಣವನ್ನು ಮಾಡಿಸ್ತಕ್ಕಂಥದ್ದು, ಈ ಸರ್ಕಾರದ ಈ ಕಾರ್ಯಕ್ರಮಗಳ ಮಂಡನೆಯನ್ನು ಇವತ್ತು ರಾಜ್ಯಪಾಲರ ಸರ್ಕಾರದ ಸಾಧನೆಗಳ ಬಗ್ಗೆ ಏನೊಂದು ಭಾಷಣವನ್ನು ಕೇಳಿದ್ದೇವೆ ಅವರಿಂದ. ಬಹುಶಃ ಇದು ಆಡಿದ್ದಾಡೋ ಕಿಸ್ಬಾಯ್ ದಾಸ ನನ್ನ ಅಭಿಪ್ರಾಯದಲ್ಲಿ. ಈ ಸರ್ಕಾರ ರಚನೆಯಾದಂಥ ದಿನದಿಂದ ಈ ನಾಡಿನ ಜನತೆ ಒಂದು ಸ್ಪಷ್ಟ ಬಹುಮತದ ಸರ್ಕಾರ ರಚನೆಗೆ ಏನು ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಸರ್ಕಾರ ರಚನೆಯಾದಂಥ ದಿನದಿಂದ ಈ ಗ್ಯಾರಂಟಿಗಳ ಕಾರ್ಯಕ್ರಮಗಳ ಬಗ್ಗೆನೇ ಕಳೆದ ಜೂನ್ ತಿಂಗಳಿನಿಂದ ಪ್ರತಿದಿನ ನಾವು ಮಾಧ್ಯಮದಲ್ಲಿ ಮುಖಪುಟವನ್ನು ತೆಗೆದಾಗ ನುಡಿದಂತೆ ನಡೆದಿದ್ದೇವೆ 5 ಗ್ಯಾರಂಟಿಗಳು ಅಂತ ಹೇಳಿ ಪ್ರಾರಂಭ ಆದಂಥದ್ದೇನಿದೆ ಸರ್ಕಾರ ರಚನೆಯಾದಂಥ ದಿನದಿಂದ ಇವತ್ತು ರಾಜ್ಯಪಾಲರ ಭಾಷಣ ಅದು ಸಹ ಈ ಗ್ಯಾರಂಟಿಗಳ ಮೇಲೆ ನಿಂತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಳೆದ 8-9 ತಿಂಗಳಲ್ಲಿ ನಾನು ಮಾಧ್ಯಮಗಳಲ್ಲಿ ಭಾಳ ವಿಷಯಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸಿದ್ದೆ. ನಾನು ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಏನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಭಾಳ ದೊಡ್ಡ ದೊಡ್ಡ ಮಟ್ಟದ ಹೇಳಿಕೆಗಳು ಗಮನಿಸಿದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಕನಕಪುರದ ಸಂಗಮದಿಂದ ಮೇಕೆದಾಟಿನ ಪಾದಯಾತ್ರೆ ಬೇರೆ ಮಾಡಿದ್ದು ನೋಡೋದು. ಆ ಮೇಕೆದಾಟಿನ ಯೋಜನೆ ಇವರ ಬಾಯಿನಲ್ಲಿ ನಾವು ಕೇಳ್ತಾ ಇದ್ದೇವೆ ಹೊರತು ಈ ಕಳೆದ 8-9 ತಿಂಗಳಲ್ಲಿ ಅದು ಎಲ್ಲಿ ನಿಂತಿದೆಯೋ ಅಲ್ಲೇ ನಿಂತಿದೆ. ಇನ್ನು ಮಾದಾಯಿ ಕತೆ ಏನಾಗಿದೆ, ಅಪ್ಪರ್ ಕೃಷ್ಣ ಏನಾಗಿದೆ, ಅಪ್ಪರ್ ಭದ್ರಾ ಏನಾಗಿದೆ, ಆ ಜನರನ್ನ ದೇವರೇ ಕಾಪಾಡಬೇಕು. ಇವತ್ತು ಯಾವುದೇ ರೀತಿಯ ವಿಷಯಗಳು ನೀರಾವರಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಯ ಬಗ್ಗೆ ಯಾವುದೂ ಚರ್ಚೆ ಇಲ್ಲ ಇದರಲ್ಲಿ. ಈ ಕಳೆದ 8 ತಿಂಗಳಲ್ಲಿ ಏನು ಮಾಡಿದ್ದೇವೆ ಅಂತೇಳಿ. ಇನ್ನು ಅಭಿವೃದ್ಧಿಯ ಬಗ್ಗೆ ಅಂತೂ ನೀವು ಕೇಳಲೇಬೇಡಿ. ಈ ಸರ್ಕಾರ ಬಂದ ನಂತರ ಹೊಸದಾಗೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಅಂತೇಳಿ ಈಗಾಗಲೇ ಭಾಳ ಜನ ನಮ್ಮ ನಾಯಕರುಗಳು ಮಾತನಾಡಿರ್ಬೋದು. ಹಿಂದಿನ ಸರ್ಕಾರಗಳ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರದ ಮುಂದುವರೆದ ಕಾರ್ಯಕ್ರಮಗಳ ಬಗ್ಗೆನೇ ಚರ್ಚೆ ಮಾಡಿರ್ತಕ್ಕಂಥದ್ದನ್ನು ಬಿಟ್ಟರೆ ಈ ಸರ್ಕಾರ ಏನೊಂದು ಸುಭದ್ರ ಸರ್ಕಾರ, ನುಡಿದಂತೆ ನಡೀತಾ ಇರೋ ಸರ್ಕಾರ, ನಾಡಿನ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ಏನು ಕೊಟ್ಟಿದ್ದೇವೆ ಕಳೆದ 8 ತಿಂಗಳಲ್ಲಿ, ಮುಂದೆ ಏನು ಕೊಡ್ತೀವಿ ಅಂತಕ್ಕಂಥ ಒಂದೇ ಒಂದು ಸಣ್ಣ ಪದ ಬಳಕೆಯೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾವೊಂದು ಊಟ ಮಾಡಬೇಕಾದ್ರೆ ಅಟ್ಲೀಸ್ಟು ನಾವು ಉಪ್ಪು ಖಾರ ಇಲ್ಲದೇ ಇದ್ರೆ ಊಟ ಮಾಡಲಿಕ್ಕೂ ಆಗಲ್ಲ, ಸಪ್ಪೆ ಊಟ ಕೊಟ್ಟರೆ. ಈ ಬಜೆಟ್ಟಿನ ಈ ನಮ್ಮ ಗವರ್ನರ್ ಅಡ್ರೆಸ್ ನೋಡಿದ್ರೆ ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ಉಪ್ಪು ಖಾರ ಹುಳಿನೇ ಇಲ್ಲದೆ ಇರ್ತಕ್ಕಂಥದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡಲಿ?
ನಿಮ್ಮ ಮುಂದೆ ಏನು ಹೇಳೋದು ಈ ಒಂದು ಸಾಧನೆ ಬಗ್ಗೆ? 5 ವರ್ಷ ಸುದೀರ್ಘವಾದ ಮುಖ್ಯಮಂತ್ರಿಯ ಅಧಿಕಾರ ನಡೆಸಿ ಈಗ 2ನೇ ಬಾರಿ 6ನೇ ವರ್ಷ ಸಂಪೂರ್ಣಗೊಳಿಸಿ 7ನೇ ವರ್ಷ ಕಾಲಿಡ್ತಾ ಇದ್ದಾರೆ. ಬಹುಶಃ ಇಂಥ ಒಂದು ಕಳಪೆ ರಾಜ್ಯಪಾಲರ ಮುಖಾಂತರ ಭಾಷಣ ಮಾಡಿರ್ತಕ್ಕಂಥ ಸರ್ಕಾರದ ಕಳಪೆ ಸಾಧನೆ ಬಹುಶಃ ಇದು ಒಂದು ದಾಖಲೆ. ನನಗೆ ಆಶ್ಚರ್ಯ ಆಗಿದ್ದು ಇವರ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ದೇಶ ವಿದೇಶದಲ್ಲಿ ಈಗ ರಿಸರ್ಚ್ಗೆ ಇಟ್ಕೊಂಡ್ಬಿಟ್ಟವರಂತೆ. ದೇಶ ವಿದೇಶದಲ್ಲಿ ಈ ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ರಿಸರ್ಚ್ ನಡೀತಾ ಇದೆ ಅಂತ ಈಗ ಅಧ್ಯಯನಕ್ಕೆ ಇಟ್ಕೊಂಡವರಂತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.